ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಮೈಸೂರು ಯೂನಿವರ್ಸಿಟಿಯ 2025-26ನೇ ಸಾಲಿನ PG ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಕೆಲವೊಂದಷ್ಟು ಜನ ಬಿ ಸ್ಕೀಮ್ ಬಗ್ಗೆ ಇನ್ಫಾರ್ಮೇಷನನ್ನು ಕೊಡಿ ಸರ್, ಯಾವತ್ತಿಂದ ಈ ಬಿ ಸ್ಕೀಮ್ ಕಮೆನ್ಸ್ ಆಗುತ್ತೆ, ಬಿ ಸ್ಕೀಮು ಯಾವ ಥರ ಇರುತ್ತೆ, ನಾವು ಅದಕ್ಕೆ ಏನೆಲ್ಲ ಪ್ರೋಸೆಸ್ಸು, ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಬಿ ಸ್ಕೀಮ್ ಬಗ್ಗೆ ಫುಲ್ ಇನ್ಫಾರ್ಮೇಷನನ್ನು ಕೊಡುವಂಥ ಉದ್ದೇಶದಿಂದ ಇವತ್ತಿನ ವಿಡಿಯೋನ ಮಾಡ್ತಿದ್ದೇನೆ. ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ, ಹಾಗೆ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ. ಸೊ ಫ್ರೆಂಡ್ಸ್, ಸೊ ಈಗ ಆಲ್ರೆಡಿ ಎ ಸ್ಕೀಮ್ದು ರಿಸಲ್ಟ್ ರೌಂಡ್ ಮುಗಿದಿದೆ. ಅಂದರೆ ಲಿಸ್ಟ್ ಅನೌನ್ಸ್ ಆಗಿ ಇವತ್ತಿಂದ ಅಡ್ಮಿಷನ್ಗೆ ಅಪ್ ಟು 6th ಅಂದರೆ 6ನೇ ತಾರೀಕುವರೆಗೂ ಟೈಮ್ನ ಕೊಡಲಾಗಿದೆ ಅವ್ರಿಗೆ. ಸೊ ಬಿ ಸ್ಕೀಮ್ ಯಾವತ್ತಿನ ಸ್ಟಾರ್ಟ್ ಆಗುತ್ತೆ ಅಂತ ನೀವು ಕೇಳಿದ್ರೆ, ಸೊ ನೋಡಿ ಅವರ ಒಂದು ಅಡ್ಮಿಷನ್ ಟೈಮ್ ಟೇಬಲ್ ಪ್ರಕಾರ ಸೊ ಬಿ ಸ್ಕೀಮು ಸ್ಟಾರ್ಟ್ ಆಗೋದು ಬಂದು ನೀವು 8ನೇ ತಾರೀಕಿಂದ ಈ ಒಂದು ಬಿ ಸ್ಕೀಮ್ ಸ್ಟಾರ್ಟ್ ಆಗುತ್ತೆ. ಸೊ 8ನೇ ತಾರೀಕು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಬಿ ಸ್ಕೀಮಲ್ಲಿ ನೀವೇನಾದ್ರು ಸೀಟ್ ತಗೋಬೇಕು ಅಂತ ಹೇಳಿದ್ರೆ, ಸೊ ಫಸ್ಟು ನೀವು ಡಿಪಾರ್ಟ್ಮೆಂಟ್ಗಳಿಗೆ ಹೋಗಿ ನೇಮನ್ನು ರಿಜಿಸ್ಟರ್ ಮಾಡಬೇಕು. ಇಲ್ಲಿ ಹೇಳಿರೋ ಪ್ರಕಾರ ನೀವು 8ನೇ ತಾರೀಕು ಬೆಳಿಗ್ಗೆ 10 ಗಂಟೆಯಿಂದ 12:30 ಒಳಗೆ ನಿಮ್ಮ ನೇಮನ್ನು ರಿಜಿಸ್ಟರ್ ಮಾಡಿಸ್ಬೇಕು. ಇದು ಕಂಪಲ್ಸರಿ. ಸೊ ಇದು ಫಸ್ಟ್ ಥಿಂಗು. ಸೊ ಸೆಕೆಂಡ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಅಲ್ಲಿ ನಿಮ್ಮ ನೇಮನ್ನು ರಿಜಿಸ್ಟರ್ ಮಾಡಿದ ನಂತರದಲ್ಲಿ ಸೊ ಸೆಕೆಂಡ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ರಿಜಿಸ್ಟರ್ ಮಾಡ್ಕೊಂಡಿರ್ತಾರಲ್ಲ ನೇಮು, ಅದರ ಒಂದು ಮೆರಿಟ್ ಮೇಲೆ ಅಲ್ಲಿ ಸೀಟ್ಸ್ಗಳಿರ್ತವೆ ಏನು ಅಂತ ಅನ್ನೋದನ್ನು ಕಂಪ್ಯಾರಿಸನ್ ಮಾಡಿ ಒಂದು ಲಿಸ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಅದು 2ನೇ ಸ್ಟೆಪ್ ಆಗಿರುತ್ತೆ. ಸೊ 3ನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಸೊ ಇಲ್ಲಿ ಇವರು ಆಲ್ರೆಡಿ ಹೇಳ್ತಿರೋ ಹಂಗೆ ಸೊ ನಿಮಗೆ 8ನೇ ತಾರೀಕು ಹೆಚ್ಚು ಕಮ್ಮಿ ಮಧ್ಯಾಹ್ನದ ಒಳಗೆ ಅಂದರೆ 1:30 ಅಥವಾ 2 ಗಂಟೆ ಒಳಗೆ ಅಥವಾ ಒಂದು 4 ಗಂಟೆ ಒಳಗೆ ಲಿಸ್ಟನ್ನು ಕಂಪಲ್ಸರಿಯಾಗಿ ಲಿಸ್ಟನ್ನು ಬಿ ಸ್ಕೀಮ್ದು ಅನೌನ್ಸ್ ಮಾಡ್ತಾರೆ. ಸೊ ನಿಮಗೆ ಅವತ್ತಿಂದನೇ ಅಡ್ಮಿಷನ್ ಸ್ಟಾರ್ಟ್ ಇರುತ್ತೆ. ಸೊ 8ನೇ ತಾರೀಕಿಂದ 10ನೇ ತಾರೀಕಿನವರೆಗೂ ಸೊ 2-3 ದಿನಗಳ ಕಾಲ ನಿಮಗೆ ಒಂದು ಅಡ್ಮಿಷನ್ಗೆ ಟೈಮ್ನ ಕೊಟ್ಟಿರ್ತಾರೆ. ಸೊ ಅವು ಅಷ್ಟರೊಳಗಡೆ ಸೊ ನೀವು ನಿಮ್ಮ ಡಿಪಾರ್ಟ್ಮೆಂಟ್ಗಳಲ್ಲಿ ಹೋಗಿ ಅದನ್ನು ವಿಸಿಟ್ ಮಾಡಿ ನೋಡಿಕೊಂಡು ಏನು ಫೀಸ್ ಇರುತ್ತೆ ಅದನ್ನು ಪೇ ಮಾಡಿ ನೀವು ಬಿ ಸ್ಕೀಮಲ್ಲಿ ಅಡ್ಮಿಷನನ್ನು ಆಗ್ಬೋದಾಗಿರುತ್ತೆ ಫ್ರೆಂಡ್ಸ್. ಸೊ ಇದು ಬಿ ಸ್ಕೀಮ್ಗೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಇನ್ಫಾರ್ಮೇಷನ್ನು. ಸೊ ಈ ಬಿ ಸ್ಕೀಮ್ಗೆ ಸಂಬಂಧಪಟ್ಟಂತೆ ನಿಮಗೇನಾದರೂ ಡೌಟ್ಸ್ಗಳಿತ್ತು ಅಂತ ಹೇಳಿದ್ರೆ ಕಮೆಂಟನ್ನು ಮಾಡಿ. ಸೊ ಇದು ಈ ಬಿ ಸ್ಕೀಮ್ದು ಇನ್ನೊಂದು ವಿಷಯವನ್ನು ನಿಮಗೆ ಹೇಳಬೇಕು. ಸೊ ಈ ಬಿ ಸ್ಕೀಮು ಒಂದು ಸೀಟ್ಗಳು ಬಂದು ಒಂದೊಂದು ಸಬ್ಜೆಕ್ಟಿಂದ ಇನ್ನೊಂದು ಸಬ್ಜೆಕ್ಟಿಗೆ ಡಿಫ್ರೆಂಟ್ ಇರುತ್ತೆ, ಫೀಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ಆಯ್ತಲ್ಲ, ಸೊ ಅದನ್ನು ನೋಡಿಕೊಂಡು ನೀವು ಅವತ್ತಿನ ದಿನಕ್ಕೆ ಅಡ್ಮಿಷನ್ ಆಗೋದಕ್ಕೆ ಏನೆಲ್ಲ ತೊಗೊಂಡೋಗ್ಬೇಕು ಅಂತ ಹೇಳಿದ್ದೆ ಆದರೆ, ಸೊ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೊಗೊಂಡೋಗ್ಬೇಕಾಗಿರುತ್ತೆ. ವೆರಿಫಿಕೇಷನನ್ನು ಮಾಡಿ ಅನಂತರದಲ್ಲಿ ನಿಮಗೆ ಫೀಸನ್ನು ಪೇ ಮಾಡಿಸ್ಕೊತಾರೆ. ಸೊ ಇದಿಷ್ಟು ಬಿ ಸ್ಕೀಮ್ಗೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಇನ್ಫಾರ್ಮೇಷನ್ ಆಗಿರುತ್ತೆ ಫ್ರೆಂಡ್ಸ್. ಈ ಬಿ ಸ್ಕೀಮ್ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟಲ್ಲಿ ಕಮೆಂಟ್ನ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ವಿಡಿಯೋ ತಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮದೇ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.